ನಾನು ಆರ್ಡರ್ ಮಾಡಿದ ಹಸಿದ ಪ್ರಾಡಕ್ಟ್ನ ನಮ್ಮಮ್ಮ ಡಸ್ಟ್ಬಿನ್ಗೆ ಹಾಕಿದ್ರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಹೇರ್ಗೆ ಕರ್ಲಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆ್ಯಸ್ ಯೂಶ್ವಲ್ ನನ್ನ ಹೇರ್ ಕರ್ಲಿನೇ ಇದೆ, ಬಟ್ ಅದು ಡ್ರೈ ಆದಾಗ ಲೈಕ್ ತುಂಬ ಹಿಂಸೆ ಆಗೋದು, ಕಷ್ಟ ಆಗೋದು ಬಿಡಿಸೋದಕ್ಕೆ. ಸೊ ನಾನು ತುಂಬ ಸರ್ಚ್ ಮಾಡಿ ಇದೊಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನಮ್ಮಮ್ಮ ಬಾಕ್ಸ್ನ ಡಸ್ಟ್ಬಿನ್ಗೆ ಹಾಕಕ್ಕೆ ಹೋಗಿ ಪ್ರಾಡಕ್ಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮಮ್ಮ ನಾನು ಹಾಕಿಲ್ಲ ಅಂತ ಹೇಳ್ತಾರೆ. ಐ ಥಿಂಕ್ ನನ್ನ ತಂಗಿ ಹಾಕಿರ್ಬಂದು ಅವಳು ಹಾಕಿಲ್ಲ ಅಂತ ಹೇಳ್ತಾಳೆ. ಸೊ ನಾನು ಬೈತಾ ಇದ್ದೆ, ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಬೇಕಿದ್ದು ಯೂಟ್ಯೂಬ್ಗೆ, ನೀವೆಲ್ಲ ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಸೊ ಈ ಪ್ರಾಡಕ್ಟ್ನ ತರಿಸಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಯಾವುದೇ ಥರ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಿಲ್ಲ, ಬರೀ ಹೇರಿಗೆ ಅಷ್ಟೇ. ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ, ಸೀರಿಯಸ್ ಆಗಿ ಕಷ್ಟ ಅನಿಸುತ್ತೆ ಈ ಕರ್ಲಿ ಹೇರ್ ಇದ್ದವ್ರಿಗೆ. ಕಡೆ ಕರ್ಲಿನ ಇರಲ್ಲ, ಈ ಕಡೆ ಸ್ಟ್ರೈಟ್ ಇರಲ್ಲ, ನಂತರ ಹೇರ್ ಅವ್ರಿಗೆ ಸ್ನಾನ ಮಾಡಿದಾಗ ಚೆನ್ನಾಗಿರುತ್ತೆ. ಅದು ಒಣಗಾದ್ಮೇಲೆ ತುಂಬ ಸಿಕ್ಕಾಗುತ್ತೆ, ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ, ಆ ಹಿಂಸೆ ಯಾಕೆ ಬೇಕಾಗುತ್ತೆ ಅನಿಸುತ್ತೆ. ಸೊ ಆ್ಯಸ್ ಯೂಶುವಲ್ ಈ ಥರ ಪ್ರಾಡಕ್ಟ್ನ ತರಿಸಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಾಬಟ್ಟೆ ಚೆನ್ನಾಗೂ ಕೂಡ ಕಾಣಿಸುತ್ತೆ, ಬಟ್ ನೋಡೋದಕ್ಕೂ ಕೂಡ ಮಸ್ತ್ ಇರುತ್ತೆ. ಮತ್ತು ಇದು ಡ್ರೈನೂ ಆಗಲ್ಲ ಆ್ಯಂಡ್ ಸಿಕ್ಕೋರ್ಸೋಕ್ಕೂ ತುಂಬ ಈಸಿ ಆಗುತ್ತೆ. ಸೊ ನಾನಿದು ಅಪ್ಲೈ ಮಾಡಿದ್ದು 9 o'clock. ನಾನು ವೀಡಿಯೋ ಮಾಡಿ 4 o'clock ಹಾಕಿದ್ದೀನಿ ಆ ಕ್ಲಿಪ್ಪನ್ನ. ನೀವು ಯೂಶ್ವಲಾಗಿ ನಾನು ಲಾಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ, ನೋಡ್ಬೋದು. ಸೊ ಕೆಲ್ಸಕ್ಕೆ ಬೇಗನೆ ಪಟ ರೆಡಿಯಾಗಿ ನಾನು ಲ್ಯಾಬಿಗೆ ಹೋದೆ. ಇವಾಗ ವೀಡಿಯೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಡ್ರೈ ಆದಮೇಲೆ. ಆ್ಯಕ್ಚುಲಿ ನಾನು ತೋರಿಸ್ತಿರೋದು ಈವ್ನಿಂಗ್ 4 o'clock. ಸೊ ನಿಮಗೂ ಏನಾರು ಈ ಪ್ರಾಡಕ್ಟ್ ಇಷ್ಟ ಆದರೆ ಸೊ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಳಿ, ಒಂದ್ಸತಿ ಅಪ್ಲೈ ಮಾಡಿ ನೋಡಿ ಯಾವುದಕ್ಕೂ. ಥ್ಯಾಂಕ್ ಯು ಸೋ ಮಚ್.